ಬೆಂಗಳೂರು ಗ್ರಾಮಾಂತರವನ್ನು ಏನಾಗಿದೆ ಇವತ್ತು ಕಾಂಗ್ರೆಸ್ ಅಭ್ಯರ್ಥಿ ಏನು ಶ್ರೀಯುತ ಡಿ.ಕೆ. ಸುರೇಶ್ ಅವರು ಇವತ್ತು ನಿಂತಿದ್ದಾರೆ. ಅವ್ರಿಗೆ ಯಾರು JDSನ ಕಾರ್ಯಕರ್ತರು ರಾಮನಗರ ಜಿಲ್ಲೆಯಲ್ಲಿ ಮತ್ತು ಬೆಂಗಳೂರು ಏನು ನಮ್ಮ ಗ್ರಾಮಾಂತರ ಲೋಕಸಭಾ ಏರಿಯಾದಲ್ಲಿ ಯಾರೂ ಕೂಡ ಅವರಿಗೆ ಸಪೋರ್ಟ್ ಮಾಡ್ತಾ ಇಲ್ಲ. ರಾಜಕಾರಣ ಜೀವನ ಅಲ್ಲ, ರಾಜಕಾರಣ ಬದುಕು ಅಲ್ಲ, ರಾಜಕಾರಣದಿಂದ ಜೀವನ ಮಾಡೋ ಅವಶ್ಯಕತೆ ಇಲ್ಲ. ಆದರೆ ಪಕ್ಷಕ್ಕೆ ಒಬ್ಬ ಕಾರ್ಯಕರ್ತ ಅವಶ್ಯಕತೆ ಇದೆ. ಚುನಾವಣೆ ನಿಲ್ಬೇಕಂತೇಳಿ ಪಕ್ಷ ಆದೇಶ ಮಾಡಿದ್ರೆ ಪಕ್ಷದ ಆದೇಶಕ್ಕೆ ತಲೆಬಾಗಿ ಯಾವುದೇ ಕಾಲದಲ್ಲಿ ಯಾವುದೇ ಕಾರಣಕ್ಕೆ ಯಾವುದೇ ಚುನಾವಣೆ ನಿಲ್ಲೋದಕ್ಕೆ ಕಾರಣಭೂತವಾಗಿರ್ತಕ್ಕಂಥ ನಮ್ಮ ಯೋಗೇಶ್ವರಕ್ಕೆ ವಿಶೇಷ ಅಭಿನಂದನೆ ಸಲ್ಲಿಸ್ತೇನೆ. ನಾನು ಹೋಗ್ತಾ ಇದ್ದಾರೆ, ಹಳ್ಳಿ ಹೋಗ್ತಾ ಇದ್ದಾರೆ, ಸೈನಿಕರ ರೀತಿ ಹೋಗ್ತಾ ಇದ್ದಾರೆ. ಅನೇಕ ಯಾರು ಚನ್ನಪಟ್ಟಣ ಇರ್ಬೋದು, ರಾಮನಗರ ಇರ್ಬೋದು, ಕನಕಪುರ ಇರ್ಬೋದು, ಮಾಗಡಿ ಇರ್ಬೋದು, ಕುಣಗಲ್ ಇರ್ಬೋದು, ಲಕ್ಷಾಂತರ ಸಾವಿರಾರು ಕಾರ್ಯಕರ್ತರ ಪಡೆ ಅವ್ರ ಹಿಂದೆ ಇದೆ ಅಂತ ನನಗೆ ವರದಿ ಇದೆ. ನಾನು ಚಿತ್ರದುರ್ಗದಲ್ಲಿ ಓಡಾಡ್ತಾ ಇದ್ದೇನೆ. ತಮ್ಮೆಲ್ಲರ ಜೊತೆಯಲ್ಲಿ ಬೆಳೆದಂತ ತಮ್ಮೆಲ್ಲರ ಸ್ನೇಹಿತ, ತಮ್ಮೆಲ್ಲರ ಪ್ರೀತಿಯ ಸ್ನೇಹಿತನೋ ತಮ್ಮನೇ ಗೊತ್ತಿಲ್ಲ, ಅಣ್ಣನೋ ಗೊತ್ತಿಲ್ಲ ನನಗೆ. ನಿಮ್ಮ ಮನೆ ಮಗ ನಾನು. ಇಡೀ ದುರ್ಗ ಓಡಾಡ್ತಾ ಇದ್ದೇನೆ. ಆ ಭಾಗದಲ್ಲಿ ಇದ್ದಂತ ಯುವಕರು, ಮತದಾರ ಮೋದಿಯ ಬಗ್ಗೆ ಇರ್ತಕ್ಕಂಥ ವಿಶ್ವಾಸ 2014 ನಂತರ ಈ ದೇಶದ ರಾಜಕೀಯ ಚರಿತ್ರೆಯಲ್ಲಿ ಆಡಳಿತದಲ್ಲಿ ಬದಲಾವಣೆ ತಂದಂತ ವಿಚಾರಧಾರೆಗಳು, ವಿಶ್ವ ಮೆಚ್ಚುವ ನಾಯಕನ ರೀತಿ ನಡೆದುಕೊಂಡ ಮೋದಿಯ ಬಗ್ಗೆ ಇರ್ತಕ್ಕಂಥ ಅದೇ ಆಗ್ತಾ ಇಲ್ಲ, ಸ್ಪಂದನೆ ಮಾಡೋಕ್ಕಾಗ್ತಾ ಇಲ್ಲ ಕಾರ್ಯಕರ್ತರಿಗೆ. ಅಷ್ಟು ಅಭಿಮಾನ ಮೋದಿ, ಬಿಜೆಪಿ ರಾಷ್ಟ್ರೀಯತೆ ಹೆಂಗ್ ಮೈಗೂಡಿಸ್ಕೊಂಡಿದ್ದಾರೆ ಕಾರ್ಯಕರ್ತ ಅಂತ ಹೇಳಿದ್ರೆ, ಈ ದೇಶದಲ್ಲಿ ಮೋದಿ ಪ್ರಧಾನಿ ಆಗೋದಿಕ್ಕೆ, ಬಿಜೆಪಿ ಅಧಿಕಾರಕ್ಕೆ ಬರಲಿಕ್ಕೆ ಇನ್ನು 25 ದಿನ ಯಾವುದೇ ಯುವ ಕಾರ್ಯಕರ್ತ ಮನೆಯಲ್ಲಿರೋದಿಲ್ಲ. ಇಡೀ ರಾಜ್ಯದಲ್ಲಿ ಬಿಜೆಪಿಯನ್ನು ಗೆಲ್ಸ್ಕೊಂಡಿದ್ರೆ ಅನೇಕ ಕಾರ್ಯಕರ್ತ ಹೊರಗಡೆ ಬಂದಿದ್ದಾರೆ. ಆನೇಕಲ್ ಜನ ನಾರಾಯಣಸ್ವಾಮಿ ಅವರು ಬೇರೆ ಬೇರೆ ಕಾರಣಕ್ಕೆ ಸ್ವಲ್ಪ ಅಂತರದಲ್ಲಿ ಚುನಾವಣೆಯಲ್ಲಿ ಸೋತಿರ್ಬೋದು. ಆದರೆ ಲೋಕಸಭೆ ವಿಚಾರ ಬಂದಾಗ ಎಲ್ಲ ಸಂದರ್ಭದಲ್ಲೂ ಕೂಡ ಆನೇಕಲ್ಲು ಹೆಚ್ಚಿಗೆ ಲೀಡನ್ನು ಕೊಟ್ಟಿದೆ. ಅದಕ್ಕೆ ಬಹಳಷ್ಟು ಜನ ಮುಖಂಡರುಗಳು, ನಮ್ಮ ಹಿರಿಯರಂಥ ಯಂಗಾರೆಡ್ಡಿ ಅವರ ಆದಿಯಾಗಿ ಬಹಳಷ್ಟು ಜನ ಮುಖಂಡರು, ಯುವಕರ ಶ್ರಮ, ಹೋರಾಟ, ಅವರಿರ್ತಕ್ಕಂಥ ದೇಶಭಕ್ತಿ ಕಾರಣ ಅಂತ ನಾನಾದರೂ ಭಾವಿಸ್ತೇನೆ. ನಾರಾಯಣಸ್ವಾಮಿ ಅವರು ಸವಿಸ್ತಾರವಾಗಿ ನರೇಂದ್ರ ಮೋದಿರವರ ವಿಚಾರಧಾರೆಯನ್ನು ತಮ್ಮ ಮುಂದೆ ಮಂಡಿಸಿದ್ದಾರೆ. ಒಬ್ಬ ದೇಶಭಕ್ತನಾಗಿ, ಒಬ್ಬ ಸಜ್ಜನ ಜನಸೇವಕನಾಗಿ, ಒಬ್ಬ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿದ್ರೆ ದೇಶಕ್ಕೆ ಯಾವ ರೀತಿ ಕೀರ್ತಿ ಬರುತ್ತೆ ಅನ್ನೋದಕ್ಕೆ ನರೇಂದ್ರ ಮೋದಿರವರೇ ಸಾಕ್ಷಿ. 1 ಕೋಟಿ ಆಸ್ತಿಯನ್ನು ಮುಟ್ಟುಗೋಲು ಹಾಕ್ಕೊಂಡಿದೆ ಸರ್ಕಾರ, ಎನ್ಫೋರ್ಸ್ಮೆಂಟ್ ಡಿಪಾರ್ಟ್ಮೆಂಟು ಅವರ ಬೇನಾಮಿ ಆಸ್ತಿಯನ್ನು ಮುಟ್ಟುಗೋಲು ಹಾಕ್ಕೊಂಡಿದೆ ಅಂತ. ಬಹುಶಃ ನರೇಂದ್ರ ಮೋದಿರವರ 5 ವರ್ಷದ ಅವಧಿನಲ್ಲಿ ಒಂದೇ ಒಂದು ಹಗರಣ, ಒಂದೇ ಒಂದು ಯಾವುದೇ ರೀತಿಯ ಅವರ ಸಂಪುಟದ ಸಚಿವರಾಗಲಿ ಯಾವುದೇ ರೀತಿಯ ಇಂಥ ಏನು ಹಿಂದೆ ಕಾಂಗ್ರೆಸ್ನವರು ಕಳೆದ 10 ವರ್ಷಗಳು ನಡ್ಕೊ ಬಂದಂಥ ಹಲವಾರು ಹಗರಣಗಳನ್ನು ಹೋಲಿಸ್ಕೊಂಡ್ರೆ ಒಂದು ಉದಾಹರಣೆನ ಯಾರೂ ಕೊಡ್ಲಿಕ್ಕೆ ಆಗಲಿಲ್ಲ. ಕಾಂಗ್ರೆಸ್ನವ್ರು ಇವತ್ತು ಹೇಳ್ತಾ ಇರೋದಂದ್ರೆ ಸುಮ್ಮನೆ ಸುಳ್ಳು ಡೈರಿ ಬಿಡುಗಡೆ ಮಾಡೋದು. ನನಗೆ ಯಡಿಯೂರಪ್ಪನವ್ರ ಬಗ್ಗೆ ಅದೆಷ್ಟೋ 1000 ಕೋಟಿ ಹಗರಣ ಅಂತ ಒಂದು ಡೈರಿನ ಅದೇನು ಡೆಲ್ಲಿನಲ್ಲಿ ಬಿಡುಗಡೆ ಮಾಡ್ತಾರೆ. ನಿನ್ನೆ ದಿವಸ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅವರು ಅದ್ರ ಬಗ್ಗೆ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ಅದು ಸುಳ್ಳು ಡೈರಿ, ಸುಮ್ಮನೆ ತೇಜೋವಧೆ ಮಾಡಲಿಕ್ಕೆ ಬಿಟ್ಟಿರ್ತಕ್ಕಂಥ ಡೈರಿ, ಅದು ಯಾವುದೂ ಸತ್ಯಾಂಶ ಇಲ್ಲ ಅಂತೇಳಿ. ಅಂದರೆ ಅವ್ರಿಗೆ ಕಳೆದ 5 ವರ್ಷಗಳ ಕೇಂದ್ರ ಸರ್ಕಾರದ ಮೇಲೆ ಬೆಟ್ಟು ಮಾಡಿ ತೋರಿಸಲಿಕ್ಕೆ ಯಾವುದೇ ರೀತಿಯ ಲೋಪದೋಷಗಳು ಕಂಡು ಬರ್ತಾ ಇಲ್ಲ.
ಅವರು ಹಂಗಾಗಿ ಈ ಥರ ವಾಮಮಾರ್ಗಗಳನ್ನ ಹುಡುಕ್ತಾ ಇದ್ದಾರೆ. ಇವತ್ತು ಬೆಂಗಳೂರು ಗ್ರಾಮಾಂತರ ಪರಿಸ್ಥಿತಿ ನಿಮ್ಮ ಮುಂದೆ ಹೇಳ್ತೀನಿ. ಕಾಂಗ್ರೆಸ್ ಮತ್ತು JDS ಹೊಂದಾಣಿಕೆ ಆಗಿದ್ರು ಕೂಡ ಅವರಲ್ಲಿ ಆತ್ಮವಿಶ್ವಾಸ, ಒಬ್ರಿಗೊಬ್ರು ನಂಬಿಕೆ ಇಲ್ಲ. ಮಂಡ್ಯದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗೆ ವಿರುದ್ಧವಾಗಿ ಕೆಲಸ ಮಾಡ್ತಾ ಅಲ್ಲ, JDS ಅಭ್ಯರ್ಥಿ ಕೆಲಸ ಮಾಡ್ತಾ ಇರೋರು ವಿರುದ್ಧವಾಗಿ ಕಾಂಗ್ರೆಸ್ನವರೇ, ಕಾಂಗ್ರೆಸ್ ವಿರುದ್ಧ JDS. ಆದರೆ ಅವ್ರು ಹೇಳ್ತಾರೆ ಹೊಂದಾಣಿಕೆ ಸಮ್ಮಿಶ್ರ ಸರ್ಕಾರ ಅಂತ. ಅದೇ ರೀತಿ ಹಾಸನಕ್ಕೆ ಬಂದರೆ ಅಲ್ಲಿ JDS ವಿರುದ್ಧ ಕೆಲಸ ಮಾಡ್ತಾ ಇರೋರು ಅಭ್ಯರ್ಥಿ ಆಗಿದ್ದು ಈಗ BJPಯಿಂದ ಬಂದು ನಿಂತವರು ಕಾಂಗ್ರೆಸ್ ಅವರು, ಮಂಜೂರವರು. ಹಂಗೆ ಅಲ್ಲಿ ಕಾಂಗ್ರೆಸ್ ವರ್ಸಸ್ JDS. ಹಾಗೆ ತುಮಕೂರೆಲ್ಲ ಹೋದರೆ ಇವತ್ತು ಮುದ್ದನ್ಮೇಗೌಡರು ಬಂಡಾಯ ಆಗ್ತೀನಿ ಅಂತ ಹೇಳ್ತಾ ಇದ್ದಾರೆ, ಅಲ್ಲೂ ಕಾಂಗ್ರೆಸ್ ವರ್ಸಸ್ JDS. ಬೆಂಗಳೂರು ಗ್ರಾಮಾಂತರವನ್ನು ಏನಾಗಿದೆ ಇವತ್ತು, ಕಾಂಗ್ರೆಸ್ ಅಭ್ಯರ್ಥಿ ಏನೋ ಶ್ರೀಯುತ DK ಸುರೇಶ್ ಅವರು ಇವತ್ತು ನಿಂತಿದ್ದಾರೆ. ಅವ್ರಿಗೆ ಯಾರು JDSನ ಕಾರ್ಯಕರ್ತರು ರಾಮನಗರ ಜಿಲ್ಲೆಯಲ್ಲಿ ಮತ್ತು ಬೆಂಗಳೂರು ಏನು ನಮ್ಮ ಗ್ರಾಮಾಂತರ ಲೋಕಸಭಾ ಏರಿಯಾದಲ್ಲಿ ಯಾರೂ ಕೂಡ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇಲ್ಲ. ಇಂಡೈರೆಕ್ಟಾಗಿ ಹೇಳ್ತಾ ಇದ್ದಾರೆ ಅಷ್ಟೇ. ಸಭೆ ಕರೀತಾನೆ, ಹೆಂಗಿದ್ರು DK ಶಿವಕುಮಾರ್ ಬೇನಾಮಿ ಹಣ ಇದೆ, ಈಗಾಗಲೇ 100 ಕೋಟಿ ಅವ್ರು ಖರ್ಚು ಮಾಡೋದು ಕಡಿ ಇದ್ದಾನೆ, ದುಡ್ಡು ಇಸ್ಕೊತೀವಿ ಹೋಗ್ತೀವಿ. ಕೆಲವರು ಮಾತಾಡ್ತಾರೆ ಅಷ್ಟೇ, ಏನೋ ನಾವು ಲೀಡರ್ಗಳಂತ ಹೋಗ್ತೀವಿ. ಪ್ರಾಮಾಣಿಕವಾಗಿ ಯಾವುದೇ JDS ಕಾರ್ಯಕರ್ತ ಇವತ್ತು ಕಾಂಗ್ರೆಸ್ ಜೊತೆಗೆ ಕೈ ಜೋಡಿಸ್ತಕ್ಕಂಥ ಪ್ರಮೇಯನೂ ಇಲ್ಲ. ಅವ್ರು ಯಾವ ಕಾರಣಕ್ಕೂ ಅವ್ರು ಓಟ್ ಹಾಕಲ್ಲ. ಅವ್ರಿಗೊಂದು ಬಂದಿದೆ JDSನವ್ರಿಗೆ, ಅವ್ರಿಗೊಂದು ಸ್ವಾಭಿಮಾನ ಇದೆ. ಅವರು ಕೂಡ ನರೇಂದ್ರ ಮೋದಿಯವರ ಆಡಳಿತ ವೈಖರಿಯನ್ನು ಒಪ್ಕೊಂಡು ಅಭ್ಯರ್ಥಿ BJPಯಿಂದ ಯಾರೇ ಆದರೂ ಕೂಡ ಇವತ್ತು ಲೋಕಸಭೆಗೆ ನರೇಂದ್ರ ಮೋದಿಯವರಿಗೆ ಓಟ್ ಹಾಕ್ತೀವಿ ಅಂತೇಳಿ JDS ಕಾರ್ಯಕರ್ತರು ಅವ್ರವ್ರ ಮುಖಂಡರಿಗೆ ಹೇಳ್ತಾ ಇದ್ದಾರೆ, ನಮಗೇನು ಹೇಳ್ತಾ ಇಲ್ಲ. ಅಲ್ಲಿ DK ಸುರೇಶ್ ಅವರ ದೌರ್ಜನ್ಯ, DK ಶಿವಕುಮಾರ್ ಸಟಗನೆ ಅಲ್ಲಿ MLA ಮಾಡ್ಕೊಂಡಿದ್ದಾರೆ. ಅಲ್ಲಿ ಏನಂತಂದರೆ ಅವರ ದಬ್ಬಾಳಿಕೆ, ಕಾರ್ಯಕರ್ತರ ಮೇಲೆ ಕೇಸ್ಗಳು ಹಾಕೋದು, ಧಮಕಿ ಹಾಕೋದು, ಆಮೇಲೆ ಅವ್ರಿಗೆ ತೊಂದರೆ ಕೊಡೋದು, ಪೊಲೀಸ್ನವರು ಇದರಿಂದ ಎಲ್ಲರೂ ಒಂಥರ ಈ ಪೊಲೀಸ್ನವ್ರನ್ನ ಕವಿಮುಟ್ಟಿಟ್ಕೊಂಡು ದಬ್ಬಾಳಿಕೆ ಮಾಡೋದು, PCR ಕೇಸ್ಗಳು ಹಾಕ್ಸೋದು, ಈ ಥರ ಅವ್ರನ್ನ ಎಲ್ಲೂ ದೌರ್ಜನ್ಯ. ಅವ್ರು ಕನಕಪುರದಲ್ಲಿ ಯಾಕೆ ನಾನು ಅವ್ರನ್ನ ಮೊದಲಿಂದ ವಿರೋಧ ಮಾಡ್ಕೊಂಡು ಬರ್ತೀನಿ ಅಂದರೆ ಆ ಕುಟುಂಬವನ್ನು, ಅವರು ನಾನು ಭಾಳ ವರ್ಷಗಳಿಂದ 25 ವರ್ಷಗಳಿಂದ ಜೊತೆ ರಾಜಕಾರಣ ಮಾಡ್ಕೊಂಡು ಬಂದವರು. ಅವ್ರಿಗೂ ನಮಗೆ ವಿಚಾರದಲ್ಲಿ ಭಿನ್ನಾಭಿಪ್ರಾಯ ಏನು ಅಂದರೆ ಅವರೇನಾದರೂ ಲೂಟಿ ಮಾಡ್ತಕ್ಕಂಥ ಮಾಡೋ ವೃತ್ತಿಯಲ್ಲಿ ಇಟ್ಕೊಂಡವರು. ಅವರ ಹೋರಾಟ ಇಷ್ಟೇ, ನಮ್ಮ ಅವರ ಸಿದ್ಧಾಂತಕ್ಕೆ ತಾಳೆ ಆಗೋದಿಲ್ಲ. ಅವರ ಆ ಒಂದು ಲೂಟಿ ಮಾಡ್ತಕ್ಕಂಥ ಮನೋಭಾವನ. ಈಗ ಇಲ್ಲಿ ಬಂದರೆ ಆನೆಕಲ್ಲ ಬಂದರೆ ಯಾವ್ದಾದ್ರು ಬೇನಾಮಿ ಎಲ್ಲಿರೋದು, ಫಾರೆನ್ಗಳು ಎಲ್ಲವೇ, ಪೊಲೀಸರು ಎಲ್ಲವೇ, ಇಲ್ಲಿ ಎಲ್ಲರೂ ಇಂಡಸ್ಟ್ರಿಯಲ್ ಏರಿಯಾ ಎಲ್ಲದೆ, ಎಲ್ಲೆಲ್ಲಿ ಏನೇನು ಮಾಡ್ಬೋದು, ಹೆಂಗೇನು ಪ್ಲ್ಯಾನ್ ಮಾಡ್ಬೋದು. ಆಮೇಲೆ ದುಡ್ಡು, ಸೆಂಟ್ರಲ್ ಗೌರ್ಮೆಂಟ್ ದುಡ್ಡು, ಏನು ಮೋದಿ ಸರ್ಕಾರ ದುಡ್ಡು, ಹೆಸರು ಮಾತ್ರ ಇವ್ರದು. ಯಾವಾಗಲೂ BJP ಸರ್ಕಾರ ಧಮಕಿ ಹಾಕೋದು. ಬಿಜೆಪಿ ಇದು ಯಾರು ಹೆಸರೇ ಇಲ್ಲ. ಏನೋ ಇವ್ರ ಮನೆಗೆ ದುಡ್ಡು ತಂದು ಮಾಡಿಬಿಟ್ಟು ನನಗೆ ಅದಕ್ಕೆ ಪೋಸ್ಟ್ ಕೊಟ್ಬೋದು. ಗ್ರಾಮ ಪಂಚಾಯತಿಲಿ ಒಂದು, ನಾವು ಮುನ್ರಾಜು ಹೇಳ್ತಾ ಇದ್ರು, ಗ್ರಾಮ ಪಂಚಾಯತಿಲಿ ಒಂದು ಕುಡಿ ನೀರಿನ ಘಟಕ ಉದ್ಘಾಟನೆ ಮಾಡಬೇಕಾದ್ರೂ ಅವನ ಹೆಸರು ಅವ್ನು ಬಂದು ಟೇಪ್ ಕಟ್ ಮಾಡೋದು. ಏನು ಒಬ್ಬ ಸಂಸತ್ ಸದಸ್ಯನಾಗಿ ಎಲ್ಲಿ ಮಾತಾಡಬೇಕು, ರಾಜ್ಯದ ಹಿತಾಸಕ್ತಿ ಬಗ್ಗೆ ಡೆಲ್ಲಿಲಿ ಮಾತಾಡದೆ ಗ್ರಾಮ ಪಂಚಾಯತಿ ಲೆವೆಲ್ ಬಂದು ಡಿಸ್ಟರ್ಬ್ ಮಾಡ್ತಕ್ಕಂಥದ್ದು. ಯಾರು ಬಲವಾಗಿ ಅವನೇ ಸ್ವಲ್ಪ ಸ್ಥಿತಿವಂತ ಒಬ್ಬ ಯೋಗ್ಯ ಅಂದರೆ ಅವ್ನು ಏನಾದ್ರು ಮಾಡಿ ತೊಂದರೆ ಕೊಡೋದು. ನೀವು ಕನಕಪುರಲ್ಲಿ ನೋಡಬೇಕು, ಯಾರೋ ಒಬ್ಬ ಶತ್ರು ಇದ್ದರೆ ಅವ್ರ ಮನೆ ಸುತ್ತ ಟ್ರೆಂಚ್ ಮಾಡಿಸ್ಬಿಡ್ತಾರೆ. ಅವ್ರ ಆಚೆನೇ ಹೋಗ್ಬಾರ್ದು, ಅಷ್ಟೊಂದು ಕಿರ್ಕೊಳ್ಳ ಅವ್ರ ನೇಚರ್ ಅದು. ಅದೇನು ಇವತ್ತು ಇಡೀ ದೇಶ ಕಂಡ ಭ್ರಷ್ಟ ರಾಜಕಾರಣಿ ಯಾರು ಅಂದರೆ DK ಶಿವಕುಮಾರ್. ನಾವೆಲ್ಲ ಒಂಥರ ಎಲ್ಲರೂ ನಾವು ದಾಖಲೆಗಳ ಸಮೇತ ಹೇಳ್ತಕ್ಕಂಥದ್ದು. ಅವರೇ ಘೋಷಣೆ ಮಾಡ್ಕೊಡುವಂಗೆ ಇದೇ DK ಶಿವಕುಮಾರ್ 20 ವರ್ಷದ ಕೆಳಗಡೆ ಏನಾಗಿದ್ರು, ಯಾವ ಥರ ರಾಜಕಾರಣಕ್ಕೆ ಬಂದರು. ಇವರಿಗೆ ರಾಜಕೀಯ ಅನ್ನೋದು ಸೇವೆ ಅಲ್ಲ, ಏನಾದರೂ ಲೂಟಿ ಮಾಡಿ ತಮ್ಮ ಸಂಪತ್ತನ್ನು ಜಾಸ್ತಿ ಮಾಡ್ಕೊಳ್ಳೋ ಕೆಲಸ ಅಂತ ಭಾವಿಸ್ಕೊಂಡಿರ್ತಕ್ಕಂಥ ಕಾಂಗ್ರೆಸ್ನವ್ರು ಒಂದು ಕಡೆ ಆದರೆ, ನಾವು ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವು ರಾಜಕಾರಣಕ್ಕೆ ಬಂದು ಸೇವೆ ಮಾಡಬೇಕು, ಪ್ರಾಮಾಣಿಕವಾಗಿ ದೇಶವನ್ನು ಮುನ್ನಡೆಸಬೇಕು ಅಂತ ಹೇಳೋದು BJP ತತ್ವ ಮತ್ತು ಸಿದ್ಧಾಂತ. ಎರಡು ವಿಭಿನ್ನ ನಾವು ವಿಚಾರಗಳನ್ನ ಇಟ್ಕೊಂಡು ಇವತ್ತು ಜನಗಳ ಮುಂದೆ ಹೋಗ್ತಾ ಇದ್ದೀವಿ. BJPಯವ್ರೂ ಅದು ಆನೆಕಲ್ಲಲ್ಲಿ ನಾನು ಮದುವೆ ಮಾಡ್ಕೊಳ್ಳೋದು. ದಯವಿಟ್ಟು ತಾವೆಲ್ಲ ಬಲಿಷ್ಠವಾಗಿದ್ದೀರಿ, ಕಾರ್ಯಕರ್ತರುಗಳೇ ತಮಗೆ ಮನೋಬಲ ಇದೆ. BJP ಬಗ್ಗೆ ಯಾರಿಗೇನು ನಾವು ಯಾರನ್ನೂ ಹೋಲಿಸ್ಕೊಳ್ಳೋಕೆ ಆಗೋದಿಲ್ಲ ಆನೇಕಲ್ ಕಾರ್ಯಕರ್ತರಂದರೆ. ದಯವಿಟ್ಟು ನೀವು ಆಶೀರ್ವಾದ ಮಾಡಿ ಈ ಸಾರಿ ನಮಗೆ ಈ ಚುನಾವಣೆಯಲ್ಲಿ ಗೆಲ್ಲಿಸ್ಕೊಡಿ. ಏನಿವತ್ತು 2019ನೇ ಚುನಾವಣೆ, ಲೋಕಸಭಾ ಚುನಾವಣೆ ಬಂದಿದೆ. ನಮ್ಮ ತಾಲೂಕಿನಲ್ಲಿ ಎರಡೂ ಪಕ್ಷಗಳು ಬಲವಾಗಿ ನಿಂತಿದ್ದಾವೆ. ಸಂತೋಷ. ಕೆಲವೊಂದು ಆಪರೇಷನ್ ಮಾಡೋದಕ್ಕೆ ಕೆಲವರು ಪ್ರಯತ್ನ ಮಾಡ್ತಾಯಿದ್ದಾರೆ. ಆಪರೇಷನ್ಗೆ ನಮ್ಮ ಕಾರ್ಯಕರ್ತರು ಸಾಮಾನ್ಯವಾಗಿ ಒಳಗಾಗೋದಿಲ್ಲ. ಏನೋ ಜಸ್ಟ್ ಮಿಸ್ಟೇಕಾಗಿ ಕೆಲವೊಂದು ಆಗಿರ್ಬೋದು, ಅದು ಹೆಚ್ಚು ದಿವಸ ಬಾಳೋದಿಲ್ಲ ಅಂತ ನಾನು ಅನಿಸಿಕೆ. ನಾವು ಆನೇಕಲ್ ತಾಲೂಕಲ್ಲಿ ಆವತ್ತಿನಿಂದ ಏನು BJP ಕಟ್ಕೊಂಡು ಪಕ್ಷನ ಕಟ್ಕೊಂಡು ಬಂದಿದ್ದೀವಿ. ನಾವು ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಪಕ್ಷ ಅತಿ ಹೆಚ್ಚಿನ ಮತಗಳಿಂದ ನಾವು ಆನೇಕಲ್ ತಾಲೂಕಲ್ಲಿ ಮತ ಕೊಟ್ಟು ನಾವು ನಮ್ಮ ಅಭ್ಯರ್ಥಿಯನ್ನು ಗೆಲ್ಲಿಸ್ಕೊಳ್ಳೋದಕ್ಕೆ ಎಲ್ಲ ರೀತಿಯಲ್ಲೂ ಪ್ರಯತ್ನ ಮಾಡ್ತೇವೆ. ಏನು ಈ ದಿನ ಸಿಡೋಸ್ಕೋಟೆ ಗ್ರಾಮದಲ್ಲಿ ಚುನಾವಣಾ ಪ್ರಚಾರಕ್ಕೆ ಬಂದಿದ್ದಂತಹ
CP ಯೋಗೇಶ್ವರ್ ಅವರಿಗೆ ಹಾಗೂ ಮಾಜಿ ಸಚಿವರು ನಾರಾಯಣಸ್ವಾಮಿ ಅವರಿಗೆ ಅಭಿನಂದನೆ ಸಲ್ಲಿಸುತ್ತಾ, ಹಾಗೂ ಏನು ಈ ದಿನ ಅಂದರೆ ನಮ್ಮ ಸಿಡೋಸ್ಕೋಟೆ ಪಂಚಾಯತಿನಲ್ಲಿ 11 ಜನ ಗ್ರಾಮ ಪಂಚಾಯತಿ ಸದಸ್ಯರು ಆಮೇಲೆ ತಾಲೂಕು ಪಂಚಾಯತಿ ಸದಸ್ಯರು ಸೇರ್ಪಡೆ ಆಗಿಬಿಟ್ಟಿದ್ದಾರೆ. ಏನಿಲ್ಲಿ ಸುರ್ಜಾಕ್ನಳ್ಳಿ ಗ್ರಾಮ ಪಂಚಾಯತಿ ಬಿ ಜೆ ಪಿನ ಮುಕ್ತ ಮಾಡಬೇಕು ಅಂತ ಹೇಳ್ತಾ ಇರೋ ಅವಿವೇಕಿಗಳಿಗೆ ನಾನು ಹೇಳೋದೇನೆಂದರೆ, ಇಲ್ಲಿ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು ಸುಮಾರು ಜನ ಇದ್ದಾರೆ. ಅವರಂತ ಒಂದು 1000 ಜನ ಬಂದರೂ ಈ ಸುರ್ಜಾಕ್ನಳ್ಳಿ ಗ್ರಾಮ ಪಂಚಾಯತಿನ BJP ಮುಕ್ತ ಮಾಡೋದಕ್ಕೆ ಆಗೋದಿಲ್ಲ ಅಂತ ನಾನು ಹೇಳ್ತೀನಿ. ಏನು ಇವತ್ತು 2019 ಇಡೀ ದೇಶದ ಅಖಂಡತೆಯನ್ನು ಎತ್ತಿಡಿದಂಥ ನರೇಂದ್ರ ಮೋದಿ ಅವರು ನೇತೃತ್ವದಲ್ಲಿ ಇವತ್ತೇನು ಲೋಕಸಭಾ ಒಂದು ಎಲೆಕ್ಷನ್ ನಡೀತಾ ಇದೆ, ಅದರ ಪ್ರಯುಕ್ತ ಇವತ್ತು ಇಡೀ ಬೆಂಗಳೂರು ಗ್ರಾಮಾಂತರದ ಲೋಕಸಭಾ ಅಭ್ಯರ್ಥಿಯಾಗಿ ಏನು ಯೋಗೀಶ್ವರು ಇವತ್ತು ಘೋಷಣೆ ಮಾಡ್ತಾ ಇದ್ದಾರೆ. ಹಾಗೂ ಇವತ್ತು ಚಿತ್ರದುರ್ಗ ಲೋಕಸಭಾ ಅಭ್ಯರ್ಥಿಯಾಗಿ ಏನು ನಾರಾಯಣಸ್ವಾಮಿ ಆನೇಕಲ್ ತಾಲೂಕು ಮಾಜಿ ಶಾಸಕರನ್ನು ಘೋಷಣೆ ಮಾಡಿದ್ದಾರೆ. ಅದರ ಪ್ರಯುಕ್ತ ಇವತ್ತು ಸುರ್ಜಾಕ್ನಳ್ಳಿ ಒಂದು ಗ್ರಾಮ ಪಂಚಾಯತಿ ವ್ಯಾಪ್ತಿ ಏನಿದೆ, ಇಲ್ಲಿ ಗ್ರಾಮ ಪಂಚಾಯತ್ ಸದಸ್ಯರು ಅನೇಕರು 11 ಜನ ತಾಲೂಕ್ ಪಂಚಾಯತ್ ಸದಸ್ಯರು ಇವತ್ತು ಒಂದು ಏನು ಕಾಂಗ್ರೆಸ್ಸನ್ನು ಸೇರ್ಪಡೆ ಆಗಿದ್ದಾರೆ. ಅದರ ಪ್ರಯುಕ್ತ ಇವತ್ತು ಇಲ್ಲೊಂದು ಮೀಟಿಂಗ್ ಕರೆದಿದ್ರು ಎಲ್ಲ ಕಾರ್ಯಕರ್ತ ಬಂಧುಗಳು. ಆ ಕಾರ್ಯಕರ್ತ ಬಂಧುಗಳು ಏನು ಅಂತ ಹೇಳಿದ್ರೆ, ಎಲ್ಲ ಜನಾಂಗದ ಬಂಧುಗಳು ಸೇರಿ ಇವತ್ತು ಸಿಡಿಯಾಸ್ಕೋಟೆಯಲ್ಲಿ ಏನು ಈ ಒಂದು ಪಟಾಲಮ್ಮನ ದೇವಸ್ಥಾನ ಮುಂಭಾಗದಲ್ಲಿ ಒಂದು ಸಭೆಯನ್ನು ಕರೆದಿದ್ರು. ಇವತ್ತು ಸಿಡಿಯಾಸ್ಕೋಟೆ ಇರ್ಬೋದು, ಸುರ್ಜಾಕ್ನಳ್ಳಿ ಇರ್ಬೋದು, ಈ ವ್ಯಾಪ್ತಿ ಗ್ರಾಮ ಪಂಚಾಯತಿ ಎಲ್ಲ ಮುಖಂಡರು ಏನು ಹೇಳೋದು ಅಂದರೆ, ಅವರ 11 ಜನ ನಾವೇ ಕಾರ್ಯಕರ್ತರು ಗೆಲ್ಸಿರೋದು, ಅವ್ರು ಹೋಗಿರ್ಬೋದು, ಜನತೆ ನಾವು ಯಾರಿಗೂ ಹೋಗಿಲ್ಲ. BJPಯನ್ನು ಬೆಂಬಲಿಸ್ತೀವಿ, BJP ಜೊತೆಯಲ್ಲಿರ್ತೀವಿ. ಏನು ನರೇಂದ್ರ ಮೋದಿ ಇವತ್ತು ಇಡೀ ದೇಶಕ್ಕೆ ಇವತ್ತು 153 ರಾಷ್ಟ್ರಗಳಿಗೆ ಅಖಂಡತೆಯನ್ನು ಎತ್ತಿಡಿದವ್ರೆ, ಅವ್ರ ಜೊತೆಯಲ್ಲಿ ನಾವು ಇರ್ತೀವಿ. ಈ ಅಭ್ಯರ್ಥಿಗಳನ್ನು ಖಂಡಿತ ಗೆಲ್ಲಿಸ್ತೀವಿ. BJPನ ಯಾವುದೇ ಕಾರಣಕ್ಕೆ ನಾವು ಬಿಡಲ್ಲ ಅನ್ನೋ ಮಾತನ್ನು ಎಲ್ಲ ಈ ಊರಿನ ಮುಖಂಡರು ಎಲ್ಲ ಕಾರ್ಯಕರ್ತರು ಬಂದು ಹೇಳಿದ್ದಾರೆ. ಹಾಗಾಗಿ ಅವರು ಸಹ ಹೋಗಿರೋರಿಗೆ ಭಗವಂತ ಒಳ್ಳೆ ಬುದ್ಧಿ ಕೊಡಲಿ. ಯಾಕೆ ಇವತ್ತು ಇಡೀ ದೇಶನೇ ಇವತ್ತು 60 ವರ್ಷದಲ್ಲಿ ಮಾಡ್ತಿದ್ದಂಥ ಕೆಲಸ ಮಾಡಿ ಇವತ್ತು ನರೇಂದ್ರ ಮೋದಿ ಅವರು ದೇಶದ ಒಂದು ಶಕ್ತಿಯನ್ನು ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿ ಕಡೆ ತೆಗೆದುಕೊಂಡೋಗಿದ್ದಾರೆ. ಇಂಥ ನರೇಂದ್ರ ಮೋದಿಗೆ ಸಹಕಾರ ಮಾಡಲಿ ಅಂತ ಈ ಸಮಯದಲ್ಲಿ ಹೇಳಕ್ಕೆ ಇಚ್ಛೆ ಮಾಡ್ತೀನಿ.